ಕಲಾವಿದರಿಗೆ ಯಾಕೆ ಬೇಕು ರಾಜಕೀಯ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ತಾರಾವೇಣು, ಮುಖ್ಯಮಂತ್ರಿ ಚಂದ್ರು, ಕೆ ಮಂಜು ಸಾಕಷ್ಟು ಮಾತಾಡಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೂ ಕೂಡ ವೇದಿಕೆ ಮೇಲಿರುವಂತಹ ಗಣ್ಯರು ಉತ್ತರ ಕೊಟ್ಟಿದ್ದಾರೆ. ಬನ್ನಿ, ಮತ್ತೊಬ್ರು ಈಗ ಕಾಯ್ತಾ ಇದ್ದಾರೆ. ಮೇಡಮ್, ಹಗಲು ರಾತ್ರಿ ಮನೆಯಿಂದ ಬಂದು ಕಾರ್ಯಕರ್ತರಾಗಿ 16 ವರ್ಷ ದುಡ್ದಿರ್ತೀವಿ. ನಮಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ. ಹೌದು, ಮಾಡ್ತಾರೆ ಇವ್ರಿಗೆ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ. ಅದ್ರ ಮೇಲೆ ನಾವೆಲ್ಲ ಕಳೆದು ಹೋಗ್ತಾ ಇದ್ದೀವಿ. ನಮಗೆ ನಮ್ಮ ಅಸ್ತಿತ್ವ ಬೇಕಾಗಿದೆ. ನೀವು ಬರೋದ್ರಿಂದ ನಮಗೆ ಸಮಸ್ಯೆ ಸಿನಿಮಾದವರಿಗೆ ದಯಮಾಡಿ ಬರಬೇಡಿ ಪಾರ್ಟಿಗೆ. ನಿಮಗೆ ಬೇಕಾ ಬೇರೆ ಕ್ಷೇತ್ರಗಳಿಗೆ ಅದನ್ನ ಪಕ್ಷ ತೀರ್ಮಾನ ಮಾಡ್ಬೇಕು, ನಾವು ಮಾಡಕ್ಕಾಗಲ್ಲ. ಎಲ್ಲಾ ವೃತ್ತಿಯವರು ಬಂದಿರೋದ್ರಿಂದಲೇ ಅವ್ರ ವೃತ್ತಿ ಓದಂಗೆ ಅಲ್ವಾ. ಹಂಗಂದಾಗ ಇಡೀ ವಿಧಾನಸೌಧ ಖಾಲಿ ಆಗ್ಬಿಡುತ್ತೆ. ಯಾಕೆ ಎಲ್ರಿಗೂ ಒಂದೊಂದು ವೃತ್ತಿ ಇದ್ದೇ ಇದಾವೆ. ವೃತ್ತಿ ಸಂಪೂರ್ಣ ನೀವ್ ಹೇಳೋ ಪ್ರಕಾರ ಬೀದಿ ಬಿಕಾರಿಯಾದ ಜನ ಎಲ್ಲೂ ಸಲ್ಲದೆ ಇರೋರು ಬಂದಲ್ಲಿ ಕೂತ್ಕೊಳ್ಳಿ, ಯಾಕೆ ತಾಪತ್ರ ಇನ್ನೂ ಅಪಾಯ ಆಗ್ಬಿಡುತ್ತೆ. ಅದಿನ್ನೂ ಹೆಚ್ಚಿನ ಅಪಾಯ. ನಿಮ್ಮ ಸಂಕಟಕ್ಕೆ ನಾನು ಸ್ಪಂದಿಸ್ತೀನಿ. ಹೇಳಿದ್ ಕರೆಕ್ಟ್. ಯಾಕೆಂದ್ರೆ ಅವರು ನಾವು 16 ವರ್ಷ ಕೆಲಸ ಮಾಡ್ತೀವಿ, ನಮ್ಗೆ ಗುರುತಿಸಲ್ಲ ಅಂತ ಹೇಳ್ತಾರೆ. ನಿಜ. ಅವಾಗ ಏನಾಗುತ್ತೆ, ಯಾರೋ ಸಿನಿಮಾದವ್ರು ಅವಾಗ ಏನಾಗುತ್ತೆ, ನಿಮ್ಮ ಇಂಟೆನ್ಷನ್ ಇರುತ್ತೆ ಜನಸೇವೆ, ನಿಮಗೆ ಆಗದೆ ಇರುತ್ತೆ. ಅವ್ರು ಬಂದಾಗ ಅವ್ರ ಜೊತೆಲಿ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳಿ. ಯಾಕಂದ್ರೆ ಕಲಾವಿದರು ಆಗಿದ್ದು ಕೂಡ ತುಂಬಾ ಜನ ಈಗ ಲಾಯರ್ಗಳಾಗಿದ್ದಾರೆ, ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಕಲಾವಿದರಾಗಿ ಬಂದು ಕೂಡ ಇಲ್ಲ ಸರ್. ಹೌದು, ನೀವೊಂದು ವ್ಯಾಪಾರ ಮಾಡ್ತಿರ್ತಾರ, ಕುಸದ ಮೇಲೆ ಸುಮ್ಮ ಕೂತ್ಕೊತೀರಾ, ಇನ್ನೇನೋ ಮಾಡಲ್ವಾ? ಒಳ್ಳೆ ಚೆನ್ನಾಗಿದೆ. ಹೊಲ ಉಳ್ತಿರ್ತೇನೆ, ಇವತ್ತು ಭತ್ತ ಬಿತ್ತಿರ್ತೀನಿ, ಭತ್ತ ನಾಶ ಆಗ್ಬಿಟ್ರೆ ಕಬ್ಬು ಹಾಕ್ತೀನಿ. ನೆಕ್ಸ್ಟ್ ಯಾಕೆ ಭತ್ತನೇ ಹಾಕಲ್ಲ ನೀವು? ಯಾಕೆ ಭತ್ತ ಹಾಕ್ತಿವಿ? ಭತ್ತ ಏನೋ ಆಯ್ತು, ಕರೆಕ್ಟ್, ಅದು ಸತ್ಯ, ಅದು ಉದಾಹರಣೆ. ಈಗ ನನ್ನ ಬೇರೆ ವೃತ್ತಿ ಮಾಡಿದ್ದೀನಿ, ನಿಮಗೆ ಕಣ್ಣಿಗೆ ಕಂಡಿಲ್ಲ, ನಾನೇನ್ ಮಾಡ್ಲಿ? ನಾನು ಎಲ್ಲೋ ಕಳ್ತನ ಮಾಡಿದ್ದೀನಿ, ಹೇಳಿದ್ದೀನಿ ಯಾರಿಗಾನ? ಅಂದ್ರೆ ಅದು ಒಂದು ವೃತ್ತಿ ಆಯ್ತಲ್ಲ. ಆದ್ರೆ ಅದು ಬಹಳ ಪಾಪ್ಯುಲರ್ ಆಗ್ಬಿಟ್ರೆ ನಾನು ಕೆಟ್ಟವನ್ ಆಗ್ತೀನಿ. ಅದರಿಂದ ಅದು ಮುಚ್ಚಿಟ್ಕೊಂಡಿದ್ದೆ. ತಿರುಪತಿಲಿ ಹೋಗಿದ್ದೆ, ಟೋಪಿ ಕದ್ದೆ, ಅವತ್ತಿನ ಕಾಸಿರಲಿಲ್ಲ ನನಗೆ. ಲಾ ಕಾಲೇಜಲ್ಲಿ ಓದ್ಬೇಕಾದ್ರೆ ಕಾಪಿ ಹೊಡೆದೆ ಪಾಸ್ ಆಗಕ್ಕೆ. ಸಂದರ್ಭ ಮನುಷ್ಯನ ವ್ಯಕ್ತಿತ್ವನೇ ಹಾಗಮ್ಮ ವಿಕಸನ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕವಾಗಿ ವ್ಯಕ್ತಿ ಗುರುತಿಸುವಂತ ವ್ಯಕ್ತಿ ಆದಮೇಲೆ ನಮ್ಮತನವನ್ನ, ನಮ್ಮ ಚಟ ಚಪಲಗಳನ್ನೆಲ್ಲವನ್ನೂ ಬದಿಗೊತ್ತಿ ಜನ ಒಪ್ಪೋ ರೀತಿಯಾಗಿ ನಾವು ನಡ್ಕೋಬೇಕು. 10 years 15 years ಇವ್ರು ಎಸ್ಟಾಬ್ಲಿಷ್ ಆಗಿದ್ರೆ ಸಾಕಷ್ಟು ಜನ ಗುರ್ತಿಸಿರ್ತಾರೆ ಅವ್ರ ವರ್ಕ್ನ. ಬಟ್ ಅವ್ರು ಯಾಕೆ ಫಿಲಮ್ ಇಂಡಸ್ಟ್ರಿನವ್ರನ್ನ ಕಾಂಪಿಟೆಂಟ್ ಆಗಿ ತಿಳ್ಕೊಬೇಕು? ಅವ್ರು ಎಸ್ಟಾಬ್ಲಿಷ್ ಆಗಿರ್ತಾರಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಅಂತ. ಥ್ಯಾಂಕ್ ಯು ಕಣ. ನಿಜಕ್ಕೂ ಸ್ಟಫ್ ಇದ್ರೆ ಎಸ್ಟಾಬ್ಲಿಷ್ ಆಗಿ ಆಗ್ತಾರೆ ಅಂತೀರಿ ನೀವು? ಅಲ್ಲ, ಯಾವುದೇ ಒಂದು ಕಾರ್ಯಕರ್ತರು ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು 10-15 ವರ್ಷ ಕೆಲಸ ಮಾಡಿದ್ರೆ ಅವ್ರ ಕೆಲಸ ಖಂಡಿತ ಆ ಪಕ್ಷ ಗುರುತಿಸಿರುತ್ತೆ. ಯಾರೋ ಒಬ್ಬ ಕಲಾವಿದೆ ಬಂದ ತಕ್ಷಣ ಅವ್ರ ಕೆಲಸ ಅಳಿಸೋಗೋದಿಲ್ಲ. 20-25 ವರ್ಷದಿಂದ ಕೆಲಸ ಮಾಡಿದವ್ರನ್ನು ಕೂಡ ಗುರುತಿಸದೇ ಇರುವಂತ ಉದಾಹರಣೆಗಳಿದೆ. ಸಿನಿಮಾ ರಂಗದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಅದನ್ನು ಬಿಟ್ಟು ನೀವು ಅವಶ್ಯಕತೆ ಇದೆ ನಮಗೆ ರಾಜಕೀಯ ಫಸ್ಟ್ ಆಫ್ ಆಲ್. ಮತ್ತೆ ಒಂದು ಸಣ್ಣ ಒಂದು ಹೇಳಿದ್ರೆ ಅವಾಗಲೂ ಒಂದ್ಸರಿ, ನಾನು ಯಾಕೆ ರಾಜಕೀಯ ಬಂದೆ ಅಂತ ಹೇಳಿದ್ರೆ ಜನಸೇವೆ ಮಾಡಬೇಕು, ಡೈರೆಕ್ಟ್ ಆಗಿ ಅವ್ರ ಮೀಟ್ ಮಾಡಬೇಕು ಅಂತ. ಆತರ ಜನರ ಮಧ್ಯೆ ಇರಬೇಕು. ಜನರ ಮಧ್ಯೆ ಇರಬೇಕಾದ್ರೆ ನಿಜವಾಗ್ಲೂ ಮಾತ್ರ ಮನಸ್ಸಿದ್ರೆ ನೀವು ಬಿಟ್ಟು ಬರ್ಬೋದಲ್ವಾ? ಜನಸೇವೆ ಮಾಡಬೇಕಾದ್ರೆ ರಾಜಕೀಯ ಅವಶ್ಯಕತೆ ಇಲ್ವೇ ಇಲ್ಲ ನಮ್ಗೀಗ. ಹಾಗೆ ಮಾಡ್ಬೋದು ನಾವು. ನಿನ್ನ ಹೆಸರೇನಮ್ಮ? ನರೇಂದ್ರ ಅಂತ. ನರೇಂದ್ರ, ನಿನ್ ಮನೇಲಿ ಏನೇನ್ ಸಮಸ್ಯೆ ಇದೆಯಮ್ಮ? ಒಂದೇಳು, ನಿನ್ನ ಮನೆಯಲ್ಲಿ ಸಮಸ್ಯೆಗಳನ್ನ ಬಿಟ್ಟು ಈ ಸಮಸ್ಯೆಗೆ ಯಾಕಪ್ಪ ಬಂದಿದ್ಯಾ ನೀನು? ಇಲ್ಲ, ಈ ಕಾರ್ಯಕ್ರಮಕ್ಕೆ ನೀನು ಯಾಕೆ ಬಂದಿದ್ಯಾ? ಏನ್ ಸಮಸ್ಯೆ ಇದೆ ನಿಂಗೆ ಗೊತ್ತಾ? ನಿಮ್ಮ ಮನೇಲಿ ಏನೇನು ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತಾ? ನಿನ್ನ ಸಮಸ್ಯೆಯನ್ನು ತೀರ್ಸ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ? ಎಲ್ಲಿ ಸಮಸ್ಯೆ ಇಲ್ಲ, ಅದೇ ಸಮಸ್ಯೆ ಎಲ್ಲ ಕಡೆ ಇದೆ. ಚಿತ್ರರಂಗ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ನಾವು. ಕರ್ನಾಟಕ ಜನತೆ ನಂಬಿ ಹಾಕಿರ್ತೀವಿ. ನಮ್ಮಲ್ಲಿ ಕಾಂಪಿಟೇಷನ್ ಇರುತ್ತೆ, ನಾವು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ. ಅಷ್ಟು ಸುಲಭವಾಗಿ ನಾವು ಯಾರು ಕಿತ್ತಾಡಲ್ಲ. ಆ ಥರ ಆದರೆ ದಿನಕ್ಕೆ ವರ್ಷಕ್ಕೆ 110 ಸಿನಿಮಾದಲ್ಲಿ ಸುಮಾರು 250-300 ಕೋಟಿ ವ್ಯವಹಾರ ನಡೀತೆ. ಯಾರು ಕಿತ್ತಾಡಕ್ಕೆ ಹೋಗಲ್ಲ. ಅನಿವಾರ್ಯ ಕಾರಣ ಏನು ಮಾಡೋಕ್ಕಲ್ಲ, ಆ ಟೈಮು ಇದೆಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಮಸ್ಯೆ ನಾವು ಸಾಲ್ವ್ ಮಾಡ್ಕೊತೀವಿ. ನಮ್ಮ ಉದ್ಯಮದಲ್ಲಿ ಮನೆಗೆ ರೋಡ್ಗೆ ಯಾರು ಬರಲ್ಲ. ಅದು ನಮ್ಮಲ್ಲಿ ಒಂದು ಮನೆ ಇದೆ, ನಾವು ಸೆಂಟ್ರಲ್ ಮಾಧ್ಯಮದಲ್ಲಿ ಒಂದು ನಿಮಿಷ, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನೀವು ಜನಸೇವೆ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ಒಪ್ಕೋತೀನಿ, ಆದ್ರೆ ರಾಜಕೀಯದಲ್ಲಿ ಮಾಡ್ಬೇಕು. ಜನಸೇವೆ ಅವಲ್ ನಾನು ಸೇವೆ ಅನ್ನೋ ಪದನೇ ಬಳಸ್ತಿಲ್ಲ ಮನೆ. ಜನಸೇವೆಗಲ್ಲ ನಾನು ಹೇಳ್ತಿರೋದು. ನಾನು ಸಮಾಜ ಸೇವೆಗಳು ಅದೇನೋ ನಂತರ ನಾನು ಚಿತ್ರರಂಗಕ್ಕೆ ಬರಕ್ ಮುಂಚೆ ಆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ನಾನು ಎಷ್ಟೋ ಕಡೆ ಅದನ್ನ ದಯವಿಟ್ಟು ಬಹಿರಂಗವಾಗಿ ಹೇಳೋದು, ಏನೇನೋ ಕೆಲಸ ನಾವು ಮಾಡಿದೀವಿ. ಅದಕ್ಕೆ ರಾಜಕೀಯನೇ ಬೇಕು ಅನ್ನೋದೇನಿಲ್ಲ. ಆದ್ರೆ ಜನಗಳ ಮಧ್ಯದಲ್ಲಿ ಇರೋದು ಕಾಸೆ ನನಗೆ. ಒಂದ್ ಹೇಳ್ಬೋದಪ್ಪ, ಜನಸೇವೆ ಅಂತಲೇ ಬಂದು ಅಂತ ಇಟ್ಕೊಂಡು ಬೇಜಾರಾದಾಗ ಹೋಗ್ತೀವಿ ಅಷ್ಟೇ. ಗ್ಲಾಮರ್ ಅನ್ನೋದು ಮಿಸ್ಯೂಸ್ ಆಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆಂತಂದ್ರೆ ಇವಾಗ ಹಾಸನಕ್ಕೆ ಕರ್ಕೊಂಡ್ಬಂದು ನೀವು ದೇವೇಗೌಡರ ಎದುರಿಗೆ ಋತಿಕ್ ರೋಷನ್ ನಿಲ್ಸಿದ್ರೆ ದೇವೇಗೌಡರೇ ಗೆಲ್ಲೋದು, ಋತಿಕ್ ರೋಷನ್ ಗೆಲ್ಲೋದಿಲ್ಲ. ಆದ್ರೆ ಅಂದಾಗ ಇಷ್ಟೆಲ್ಲ ಮಾತಾಡಿದ್ದೆ ವೇಸ್ಟ್. ಹಾಳಾಗೋಯ್ತು ಪ್ರಶ್ನೆ ಇಲ್ಲ. ಆಯ್ಕೆ ಆಗೋರು ಯೋಗ್ಯತೆ ಪ್ರಶ್ನೆ ಮುಗಿಸಿಲ್ಲ. ನಾವು ಜಯಲಲಿತಾ ಅವ್ರನ್ನ ಇದ್ರಲ್ಲಿ ಕನ್ಸಿಡರ್ ಮಾಡಲೇಬೇಕು. ಹರ್ ಎಜುಕೇಶನ್ ಇಸ್ ಜಸ್ಟ್ ಮೆಟ್ರಿಕ್ಯುಲೇಷನ್, ಬಟ್ ಸ್ಟಿಲ್ ಈಸ್ ಅವರು ಅಡ್ಮಿನಿಸ್ಟ್ರೇಷನ್ ಶಿ ಇಸ್ ನಂಬರ್ 1 ಥ್ರೂಔಟ್ ದ ಕಂಟ್ರಿ. ಫೈನ್. ಅಂದ್ರೆ ಏನ್ ಹೇಳಕ್ ಬಯಸ್ತೀರಿ ನೀವು? ಗ್ಲಾಮರ್ ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಕನ್ನಡ ಚಿತ್ರರಂಗದಲ್ಲಿ
ಅನೇಕ ಸಮಸ್ಯೆಗಳಿದೆ. ಅದು ಪ್ರೊಡ್ಯೂಸರ್ಗಳ ಸಮಸ್ಯೆ ಇರ್ಬೋದು, ಡೈರೆಕ್ಟರ್ಗಳ ಸಮಸ್ಯೆ ಇರ್ಬೋದು, ಅಥವಾ ಕಲಾವಿದರುಗಳ ಬೇರೆ ಬೇರೆ ಕಲಾವಿದರುಗಳ ಸಮಸ್ಯೆ ಇರ್ಬೋದು. ಅನೇಕ ಟೆಕ್ನಿಷಿಯನ್ಗಳಿದ್ದಾರೆ, ಅವ್ರದ್ದೇ ಕಷ್ಟಗಳು 108 ಇದೆ, ಸಾಯ್ತಾ ಬಿತ್ತಿದ್ದಾರೆ. ಎಸ್, ಬಹುಶಃ ಜಾಸ್ತಿ ದಿನ ಕನ್ನಡ ಚಿತ್ರರಂಗ ಬದುಕತ್ತೋ ಇಲ್ಲ ಅನ್ನೋದು ಕೂಡ ಡೌಟ್ ಇದೆ. ನೀವು ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇದ್ದಿದ್ದೇ ಆಯಿತು ಅಂತಂದರೆ ದಯಮಾಡಿ ಕನ್ನಡ ಚಿತ್ರರಂಗದಲ್ಲೇ ಮಾಡಿ. ನೀವು ಆ ಕಲಾವಿದರಿಗೆ ಸಹಾಯ ಮಾಡಿ. ನಿಮ್ಮ ಕನಸರನ್ನು ಮೆಚ್ಚಬೇಕಾದ್ರೆ ನೆಕ್ಸ್ಟ್ ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಒಂದು ಯಾವುದೋ ಪಕ್ಷದ ಶಾಸಕರಾಗಿ ತುರುವೇಕೆರೆನಲ್ಲಿ ಮತ್ತೆ ಹೊರಗೆ ಬಂದು ಇನ್ನೊಂದು ಕಡೆ ಹೋಗಿ ಬಂದರು. ಈ ರೀತಿ ಚಿತ್ರನಟರು ರಾಜಕೀಯಕ್ಕೆ ನಮ್ಗೆ ಬೇಕಾ? ಯಾರೋ ಒಂದು ಕ್ಷಣದಲ್ಲಿ ಹೋದ ತಕ್ಷಣ ಎಲ್ಲರೂ ಅದು ಹೋಗಲ್ಲ. ಎಸ್, ಅದಕ್ಕೆ ಅವ್ರ ಅನಿವಾರ್ಯ. ಅದಕ್ಕೆ ನೆಕ್ಸ್ಟ್ ಜನ ಏನು ಮಾಡಿದ್ರು, ಅದಕ್ಕೆ ತಿರಸ್ಕರಿಸಿದ್ರು. ಓಕೆ, ಫೈನ್ ಅಲ್ವಾ? ನಿಜ. ಅದನ್ನ ನಾವು ಒಪ್ಕೋಬೇಕು. ಯಾಕಂದ್ರೆ ಜನತ ತೀರ್ಪು ತಿರ್ಗಾ ಮತ್ತೆ ಕೊಟ್ರಲ್ಲ, ಅದನ್ನ ಒಪ್ಕೊಂಡು ಹೇಳಿದ್ರು, ಹೌದಾ ನೀನು ಈ ಥರ ಮಾಡಿ ನಾವು ತೀರ್ಪು ಕೊಡ್ತೀವಿ, ಕರೆಕ್ಟಾಗಿ ಕೊಟ್ಟರು. ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ಹಳ್ಳಿ ಬಿಟ್ಟು ಹೋಗುವಂಥ ಯುವಕರು ಬೇಡ್ರಿ ನಾವು ಹಳ್ಳಿಯಲ್ಲೇ ಇರ್ತೀವಿ ಅಂತ ನಿರ್ಧಾರ ಮಾಡಿದ್ದಿದೆ. ತಾಯಿ ಬಿಟ್ಟು ಹೋಗಿರುವಂಥವ್ರು ಮತ್ತೆ ಅವ್ರು ಹೆಂಗೆ ಗೊತ್ತಾ, ತಂದೆ ತಾಯಿಗಳು ನೋಡ್ಕೊಂಡಿರೋಂಥ ಉದಾಹರಣೆಗಳಿದೆ. ಹೇಗೆ ಆದರ್ಶವನ್ನು ಬಿತ್ತಾ ಇದ್ರು ಹಿಂದವರು ಅಂತ. ಸೊ ಹೀಗಾಗಿ ಅಂತಂದರೆ ಒಂದು ದೊಡ್ಡ ಒಂದು ನಂಬಿಕೆ, ಒಂದು ಭರವಸೆ ನಿಮ್ಮಗಳ ಮೇಲಿದೆ ಚಂದ್ರ ಅವರೇ, ಅದನ್ನು ಒಪ್ಕೋತೀರಿ ಅಂತ ನಾನು ಭಾವಿಸ್ತೀನಿ. ನಿಜ, ನಾನು ಅದನ್ನು ಸಂಪೂರ್ಣವಾಗಿ ಒಪ್ಕೋತೀನಿ. ಈಗ ಅದು ಒಪ್ಕೊಳ್ಳೋದ್ರ ಜೊತೆಗೆ ಹಂಗೆ ನಡ್ಕೊಂಡ್ಲೇಬೇಕಾಗತ್ತೆ ನಾವು. ನಮ್ಮ ಆಸೆಗಳು ಬೇಕಾದಷ್ಟು ಇರ್ತವೆ ಈಗಿನ ಪರಿಸ್ಥಿತಿ ಒಳಗೆ. ಈಗ ನಾನು ಏನು ಮಾಡ್ತೀನೋ ಅದೆಲ್ಲವನ್ನು ಬಿಟ್ಟು ಅಂತರಂಗದಲ್ಲಿ ಇನ್ನೇನೋ ಇರುತ್ತೆ, ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಮಾಡದೇ ಇರೋದ್ರಿಂದಲೇ ನಾವು ಎಲ್ಲೋ ಒಂದು ಕಡೆ ನಮ್ಮ ಗುರ್ತನ್ನು ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಇನ್ನೊಂದು ವಿಚಾರ, ನಿಮ್ಮ ಮೇಲೆ ಒಂದು ಆಪಾದನೆ ಇದೆ, ನಂದು ನೇರವಾದ ಆಪಾದನೆ. ಒಪ್ಕೊಂಡ್ರೆ ಮಾತ್ರ ನಾನು ಸಂತೋಷ ಹೇಳ್ತೀನಿ, ಇದ್ರೆ ಹೇಳೋದಿಲ್ಲ. ಅದನ್ನು ಅನುಷ್ಠಾನಕ್ಕೂ ತಂದೆ. ನಿಮ್ಮ ಮಾಧ್ಯಮ ಬಹಳ ಪ್ರಮುಖವಾದ, ಆ ಮಾಧ್ಯಮದ ಮುಖೇನ ಭಾಷೆ ಬಗ್ಗೆ ಹೆಚ್ಚು ಒತ್ತು ಕೊಡಿ ಅಂತ ಮನವಿ ಅಷ್ಟೇ ಇದು. ಆಮೇಲೆ ಒಂದು ಬಹಳ, ಆದ್ರೆ ಇದನ್ನ ಕಟ್ ಮಾಡ್ಬಿಡಬೇಡಿ ನೀವು. ಬಹಳ ಬಹಳ ಅಭಿಮಾನದಿಂದ ನೀವು ಪ್ರಶ್ನೆ ಕೇಳಿದ್ರಿ. ಬಳಸಕ್ಕಾಗಲ್ಲ. ಎಸ್, ನವೆಂಬರ್ನಿಂದ ನಮ್ಮ ಚಾನಲ್ನಲ್ಲಿ, ನಮ್ಮ ವಾಹಿನಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ತಾವು ನೋಡ್ತಾ ಇದ್ರಿ. ಬಹುತೇಕ ಕನ್ನಡ ಶಬ್ದಗಳು, ಬಹುಶಃ ನನಗನ್ಸುತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕನ್ನಡ ಶಬ್ದಗಳ ಬಳಕೆಯಲ್ಲಿರುವಂಥದ್ದು ಅಂತಂದರೆ ಅದು ಸುವರ್ಣ ಸುದ್ದಿವಾಹಿನಿ. ಅಭಿನಂದನೆಗಳು. ಎಸ್ ಸರ್. ಕಲಾವಿದರನ್ನ ಯಾವಾಗಲೂ ಸಾರ್ವಜನಿಕರು ಕಲಾವಿದರಾಗಿಯೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಒಂದು ಉದಾಹರಣೆ, ಸರ್ ನನಗೆ ಒಂದು ಸಾರಿ ವಿಧಾನಸೌಧದಲ್ಲಿ ಸಿಕ್ಕಿದ್ರು, ಜೊತೆಲಿ ನನ್ನ ಮಗಳು ಕೂಡ ಇದ್ಲು. ನೋಡಿ ತುಂಬ ಖುಷಿ ಪಡ್ಲು. ಅಂಕಲ್ ಎಷ್ಟು ಹಾಸ್ಯ ಮಾಡ್ತಾರೆ, ನೋಡಿದಾಗ ಎಷ್ಟು ವಿನಯತೆಯಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಖುಷಿ ಆಯಿತು ಅಂತ. ಯಾಕೆಂದರೆ ರಾಜಕೀಯಕ್ಕೆ ಬಂದಾಗ ಒಂದೆರಡು ಮಾತು ಹೆಚ್ಚಾಗಿ ಆಡಬೇಕಾಗುತ್ತೆ, ಕಡಿಮೆ ಆಡಬೇಕಾಗುತ್ತೆ. ಅದನ್ನು ಜನ ಯಾವತ್ತೂ ಸಹಿಸೋದಿಲ್ಲ, ಅದು ಒಪ್ಪೋದೂ ಇಲ್ಲ ಜನ. ಒಂದೇ ಒಂದು ಈಗ ಪಲಾಯನವಾದ ನಂದು ಹೆಂಗೆ ಅಂದರೆ, ಅವ್ರು ಹೇಳಿದ್ದನ್ನು ಸಂಪೂರ್ಣ ಒಪ್ತೀನಿ. ಯಾಕೆಂದರೆ ಇನ್ಮೇಲೆ ಯಾರೂ ಬರೋದು ಬೇಡ, ಬಂದ್ಬಿಟ್ಟಿದ್ದೀನಿ ಈಗ ನಾವು ಬಿಟ್ಟು ಹೋಗ್ಬಿಟ್ಟು ಏನು ಮಾಡೋಣ. ತಮಾಷೆಗೆ ಹೇಳಿದ್ರೆ ಅವ್ರು ಹೇಳಿದ್ದಷ್ಟು ಸತ್ಯ. ವಿಶೇಷವಾಗಿ ಕಲಾವಿದರು ಅಂತಂದಾಗ ಬಹುತೇಕ ಎಲ್ಲ ಮಾಧ್ಯಮಕ್ಕಿಂತ ಇವತ್ತು ಕ್ರಿಕೆಟು ಮತ್ತು ಈ ಸಿನಿಮಾ ಅವೆರಡೇ ಹೆಚ್ಚು ಒಂದು ರೀತಿಯ ಆಕರ್ಷಣೆಯಲ್ಲಿರೋ, ಅಲ್ಲಿ ಜವಾಬ್ದಾರಿಯಿಂದ ಅವ್ರು ಹೇಳಿದಾಗೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಬರಲೇಬೇಕು ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ಕೆಲಸ ಮಾಡ್ತೀನಿ, ಸಹಿಸ್ಕೋತೀನಿ, ಮತ್ತು ಸಂಯಮ ಮತ್ತು ಅನ್ಪಾರ್ಲಿಮೆಂಟ್ರಿ ಅಸಂಸದೀಯವಾಗಿ ನಡ್ಕೊಳ್ಳದೆ ಇರ್ತಕ್ಕಂಥದ್ದು, ಮತ್ತು ಸಂದರ್ಭ ಸನ್ನಿವೇಶ ಸಮಯ ಪ್ರಜ್ಞೆ ಇಟ್ಕೊಂಡು ಮಾತುಕತೆ ಆಡ್ತಕ್ಕಂಥದ್ದು, ಮತ್ತು ಆದಷ್ಟು ಮತ್ತೆ ಆದರ್ಶ ವ್ಯಕ್ತಿಯಾಗಿ ಕಾಣಿಸೋಕೆ ಪ್ರಯತ್ನ ಮಾಡೋದನ್ನ ಒಪ್ಪಿಗೆ ಬರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಚಂದ್ರಣ್ಣವ್ರು ಹೇಳಿದ್ರು, ಎಲ್ಲರಲ್ಲಿ ಬೆಟರ್ ಒನ್ ಸೆಲೆಕ್ಟ್ ಮಾಡಿ ಪಕ್ಷಕ್ಕೆ ಸೇರಿಸ್ಕೊತಾರೆ ಅಂತ. ಸೇರಿಸ್ಕೊಂಡ ಮೇಲೆ ಏನು ಮಾಡ್ತಾರೆ? ಅದೇ ಒಬ್ಬ ಮಹಿಳೆಯನ್ನು ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಅವ್ರು ಎಷ್ಟು ವರ್ಷದಿಂದ ದುಡ್ದಿದ್ರೋ ನನಗೆ ಅರಿವಿಲ್ಲ, ಅವ್ರನ್ನ ಸೇರಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧ್ಯಕ್ಷರನ್ನು ಮಾಡಿ ಎಷ್ಟು ದಿವಸಕ್ಕೆ ಇಳಿಸ್ಬಿಟ್ರು. ಈ ಥರ ಮಹಿಳೆಯರಿಗೆ ಯಾವ ಸರ್ಕಾರನೂ ಯಾವ ಪಕ್ಷನೂ ಮಾಡಬಾರ್ದು. ತಮ್ಮ ಪಾರ್ಟಿಗೋಸ್ಕರ ಎಷ್ಟೋ ವರ್ಷದಿಂದ ದುಡ್ದು ಎಷ್ಟೋ ಮಾಡಿರ್ತಾರೆ, ಇಮಿಡಿಯೇಟ್ಲಿ ಚೇಂಜ್ ಮಾಡೋದು ನಿಜವಾಗ್ಲೂ ನೋವಾಗುತ್ತೆ. ಫಸ್ಟ್ ಅದು ಒಂದಕ್ಕೆ ಅನ್ನೋದಕ್ಕಿಂತ ಇವತ್ತು ನಾನು ಇಲ್ಲಿಂದಲೇ ಹೇಳ್ತಾ ಇದ್ದೀನಿ, ಪಕ್ಷದ ಲೆಕ್ಕನೇ ಇರ್ಬೋದು, 33% ಏನಿದೆ ಆದಷ್ಟು ಬೇಗ ಯಾವ ಪಾರ್ಟಿಯವರಾಗಲಿ ತೀರ್ಮಾನ ತಗೊಂಡು ಸಾರ್ವತ್ರಿಕವಾಗಿ ಆ 33% ಪ್ರತಿನಿಧಿತ್ವ ಇದೆಯಲ್ಲ, ಪ್ರಾತಿನಿಧ್ಯತ್ವ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಾನು ನಮ್ಮ ಪಕ್ಷವೂ ಒಪ್ಪಿದೆ. ನಾನು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲಿಸ್ತೀನಿ. ಬರಬೇಕು, ಅವ್ರು ಮುಂದಕ್ಕೆ ಬರಬೇಕು. 50% ಕೇಳಬೇಕು, ಸದ್ಯಕ್ಕೆ ಬೇಡ, ಕೊಡ್ಲಿ ಮೊದಲು 33, ಆಮೇಲೆ 53 ಆಗೋದು ಅವ್ರ ಸಾಮರ್ಥ್ಯ ಇರುತ್ತೆ, ಆಗ್ತದೆ. ಅಲ್ಲೇ ಒಂದೇ ಇದಕ್ಕೆ ಉತ್ತರ ಹೇಳ್ತೀನಿ. ಇದು ನಾನು ಕೋಲಾರ ಜಿಲ್ಲೆಯಲ್ಲಿ MLA ಆಗಿದ್ದಂಥ ಸಂದರ್ಭ ಹೇಳ್ತೀನಿ. ಅವತ್ತು ರಾಮಕೃಷ್ಣ ಹೆಗ್ಡೆ ಅವರು ಹೇಳಲೇಬೇಕಾದಂಥ ವಿಚಾರ, ಅಧಿಕಾರ ವಿಕೇಂದ್ರೀಕರಣ ಅಂತ ತಂದರು. ನಿಮಗೆಲ್ಲ ಗೊತ್ತಿದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಾವೆಲ್ಲ ಕೆಲಸ ಮಾಡಿ. ಅವತ್ತು ನನ್ನ ಕ್ಷೇತ್ರದಲ್ಲೇ ಕೂಡ ಅವಿರೋಧವಾಗಿ 2 ಹೆಣ್ಣು ಮಕ್ಕಳನ್ನ ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಿದೆ. ಅಂದರೆ ನಮ್ಮ ಸಾಮರ್ಥ್ಯ ಉಪಯೋಗಿಸಿ. ಗಂಡಂದರು ಬರ್ತಾರೆ ಅಂತ ಹೇಳಿದ್ರಲ್ಲ, ಬರೀ ಒಂದು ಕಡೆ ತಪ್ಪಿಲ್ಲ,
ಅದು ಗೊತ್ತಿದ್ದೋ ಗೊತ್ತಿಲ್ಲದೋ ಅರಿವಿನ ಕೊರತೆಯೋ ಅನುಭವದ ಕೊರತೆಯಿಂದಲೇ ಅವ್ರು ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ 30 ಜನ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿ 20 ಜನ ಹೆಂಗಸರಿದ್ದುಬಿಟ್ಟು 10 ಜನ ಗಂಡಸರಿದ್ದರೆ ಪ್ರಬಲವಾಗಿ ಗಂಡಸರು ಹೇಳಿದ ಮಾತೇ ನಡೆಯುವ ಸ್ಥಿತಿಗೆ ಬರುತ್ತೆ. ಯಾಕಂದರೆ ಅಧ್ಯಯನ ಇರಲ್ಲ, ಕಾನೂನುಗಳು ತಿಳುವಳಿಕೆ ಇರಲ್ಲ, ಅಂದರೆ ಎಲ್ರಿಗೂ ಅಲ್ಲ, ನಾನು ಬಹುತೇಕ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅನಿವಾರ್ಯವಾಗಿ ಆಮೇಲೆ ಬಂದು ನಮ್ಮ ಪದ್ಧತಿಯಲ್ಲಿ ಹೆಣ್ಣುಮಕ್ಕಳನ್ನ ಒಂಟಿ ಕಳಿಸದೇ ಇರತಕ್ಕಂಥ ಇನ್ನೂ ಸಂಪ್ರದಾಯದಲ್ಲಿದ್ದೀವಿ, ದೂರಕ್ಕೆ ಅನುಮಾನ ಸ್ವಭಾವದಲ್ಲಿದ್ದೀವಿ. ಆಗ ಅವ್ರ ಜೊತೆಲೇ ಬರಬೇಕಾಗಿರುತ್ತೆ. ಮತ್ತು ಒಳಗಡೆಗೂ ಸಂವಿಧಾನ ಯಾವ್ಯಾವುದೋ ಪಾರ್ಟಿ ಶಕ್ತಿ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಅಧಿಕಾರ ಮಾಡ್ತಾರೆ. ಹಾಗಾಗಿ ಇದು ಎರಡೂ ಕಡೆಯಿಂದ ತಪ್ಪಿದೆ. ಇಲ್ಲಿ ಸಾಕ್ಷರತೆ ಮತ್ತು ಅನುಭವ ಹೆಚ್ಚಾಗಿ ನಾವು ಹೆಣ್ಣುಮಕ್ಕಳಿಗೆ ಫ್ರೀಡಮ್ ಹೆಚ್ಚು ಅಂದರೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗುತ್ತೆ. ಆ ಕೊಟ್ಟಾಗ ನೀವು ಹೇಳಿದ್ದನ್ನು ನಾವು ಸೊ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳೋಣ, ಜೊತೆಗೆ ಉತ್ತರಗಳೇನು ವೇದಿಕೆ ಮೇಲಿರುವಂಥ ಗಣ್ಯರದ್ದು ಅವ್ರದ್ದು ಕೂಡ ನೋಡೋಣ ಒಂದು ಸಣ್ಣ ವಿರಾಮದ ನಂತರ.